ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲ ರೀ, 450 ರೂಪಾಯಿ ವಿಷಯಕ್ಕೆ ನೀವು ಬಾಯಿ ಬಡ್ಕಿ ಅಂತ ಗೊತ್ತಿತ್ತು, ಆದ್ರೆ ಕೈ ಬಡ್ಕಿ ಅಂತ ಗೊತ್ತಿರಲಿಲ್ಲ. ಕೈ ಬಡ್ಕಿನ ಇದ್ಯಾವ್ದಿದು ಹೊಸ ವರ್ಡು? ಇದೇ ಕೈಲಿ ಎಲ್ರಿಗೂ ಡಿಶಮ್ ಡಿಶಮ್ ಅಂತ ಹೊಡೆದ್ರಲ್ಲ, ಅದಕ್ಕೆ ಕೈ ಬಡ್ಕಿ. ನಾನ್ ಬೇರೆ ಮದ್ವೆ ಆದ್ಮೇಲೆ ಕೈಯಲ್ಲಿ ನನ್ ಜೊತೆ ಜಗಳಾಡಲ್ಲ ತಾನೆ? ನಾನ್ ಮೊದ್ಲೇ ಪಾಪದ ಹುಡುಗಿ. ಓ ಯಾರು ನೀವು? ನಂಬ್ಕೊಂಡೆ ಬಿಡಿ, ಆಯ್ತು. ನಿಜವಾಗ್ಲೂ ರೀ? ಆದ್ರೆ ಯಾರಾದ್ರೂ ಅಪ್ಪನ ಬಗ್ಗೆ ಮಾತಾಡಿದ್ರೆ ಅಥವಾ ಅವ್ರ ಹತ್ರ ಏನಾದ್ರೂ ಕೆಟ್ಟದಾಗ ನಡ್ಕೊಂಡ್ರೆ ನಾನು ತುಂಬಾ ಎಮೋಷನಲ್ ಆಗ್ಬಿಡ್ತೀನಿ. ಅದೇನಾಗುತ್ತೋ ಗೊತ್ತಿಲ್ಲ. ಇನ್ನೇನಾಗುತ್ತೆ ಮೇಡಮ್, ಎಲ್ಲರೂ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರಷ್ಟೇ. ನಿಮ್ ಮುಖದಲ್ಲೆಲ್ಲೋ ಭಯ ಎದ್ದು ಕಾಣಿಸ್ತಾ ಇದೆಯಲ್ಲ? ಭಯ ಗೇಲ ನಮಗೆ ಅಂಟೋದು ಇಲ್ಲ ಬಿಡಿ. ಹಲೋ ಬ್ರದರ್, ಒಂದ್ ನಿಮಿಷ. ಸರ್ ಏನ್ ಸರ್ ಕರೆದಿದ್ದು? ಅಲ್ಲ ಅಣ್ಣ, ಒಂದು ಚಿಕ್ಕ ಫಂಕ್ಷನ್ಗೆ ಬಾಡಿಗೆ ಸೋಫಾ ತಂದು 300 ರೂಪಾಯಿ ಚಾರ್ಜ್ ಮಾಡಿದಿರಲ್ಲ, ನಿಮ್ಗೆ ಸರಿನಾ? ನಮ್ಮ ಹತ್ರ ಒಳ್ಳೆ ಸೋಫಾ ಇದೆ ಅಂತ ಬಂದು ತಗೊಂಡೋಗಿ ಅಂತ ಕರೆದಿದ್ನಾ? ಸರ್ ನೀವ್ ಹೋಗಿ. ಆಯ್ತು ಮೇಡಮ್. ಸಿಂಪಲ್ ಸೋಫಾಗೆ 300 ರೂಪಾಯಿ ಕೊಟ್ಟಿದ್ದು ನಾನು ದುಡ್ಡು ದಂಡ. ಒಂದು ಸರಿ ಅದ್ ನಿಮ್ ತಲೆಯಲ್ಲಿ ಕುತ್ಕೊಂಡ್ಬಿಟ್ರೆ ಅದ ಬಿಡೋದೇ ಇಲ್ಲ ಅಲ್ವಾ ನೀವು? ಆ 3,000 ರೂಪಾಯಿನ ನಾನು ಕೊಡ್ತೀನಿ ಅಂತ ಹೇಳ್ದೆ ತಾನೆ? ಅಲ್ಲ, ನೀವೇ ಕೊಡ್ಬೇಕು ಸಪ್ತಮಿ. ಯಾಕಂದ್ರೆ ಎಲ್ರ ಮುಂದೆ ನಾವಿಬ್ರು ನೀಟಾಗಿ ಕುತ್ಕೋಬೇಕು, ಫಂಕ್ಷನ್ ಚೆನ್ನಾಗಿ ನಡಿಬೇಕು ಅಂತ ಆಸೆ ಪಟ್ಟಿದ್ದು ನಮ್ಮಪ್ಪ. ಅದಕ್ಕೆ ನಾನ್ ದುಡ್ಡು ಕೊಡ್ತೀನಿ ಅಂತ ಹೇಳ್ದೆ. ನೀವ್ ತಲೆ ಕೆಡಿಸ್ಕೋಬೇಡಿ. ಸಪ್ತಮಿ ಅವರ ಎಂಗೇಜ್ಮೆಂಟ್ ಆಗೋಗಿದೆ, ಇವಾಗ ಯಾಕೆ ಇಷ್ಟು ಕೋಪದಲ್ಲಿ ಮಾತಾಡ್ತೀರಾ ಅಂತ ಗೊತ್ತಾಗ್ಲಿಲ್ಲ. ಕೋಪ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಲಿ? ನೀವ್ ಇಷ್ಟ ಬಂದಂಗೆ ಏನೇನೋ ಮಾತಾಡ್ತಿದ್ದೀರಾ, ಆದ್ರೆ ಯಾರ ಬಗ್ಗೆ ಏನ್ ಮಾತಾಡ್ತೀರಾ ಅಂತ ಗೊತ್ತಾಗದೇ ಇಲ್ಲ. ಅದೇ ಪ್ರಾಬ್ಲಮ್ಮು. ಅಪ್ಪನ ಬಗ್ಗೆ ಆಗ್ಲೇ ಮಾತಾಡಿದ್ರಿ, ಅದ್ ನೆನ್ಪಿದ್ಯಾ? ನಾನು ಮಾತಾಡಿದ್ ಆ ಸೋಫಾ ಬಗ್ಗೆ ರೀ. ಆದ್ರೂ ಆ ಸೋಫಾ ಬಡ್ಗೆ 300 ರೂಪಾಯಿ ಕೇಳಿದಾಗ ಆ ದುಡ್ಡು ಎಣ್ಸಿ ಕೊಡುವಾಗ ನನ್ನ ಮನಸ್ಸಿಗೆ ಎಷ್ಟು ನೋವಾಯ್ತು ಗೊತ್ತಾ? ಅದಕ್ಕೆ ಆ ದುಡ್ಡನ್ನ ನಾನ್ ಕೊಡ್ತೀನಿ ಅಂತ ಹೇಳಿದ್ದು. ಆ ದುಡ್ಡಿನ ವಿಷಯನ ನಿಮ್ ಮನ್ಸಿಂದ ಕಿತ್ತಾಕಿ ಸಮಾಧಾನವಾಗಿರಿ. ಲೋ ಮಗ, ಬಾರೋ ಇಲ್ಲಿ ಬಾರೋ. ಲೋ, ನೀನ್ ಹಿಂಗೆ ಬಾಯಿ ಬಂದಾಗ ಮಾತಾಡ್ತಿದ್ರೆ ಇರೋ ಮದ್ವೆನೂ ಕ್ಯಾನ್ಸಲ್ ಆಗತ್ತೆ. ಸಪ್ತಮಿ ಸಿಸ್ಟರ್ ಹತ್ರ ಜಗಳಾಡಿ ಮದ್ವೆ ಕ್ಯಾನ್ಸಲ್ ಆಯ್ತು. ಈ ಜನ್ಮದಲ್ಲಿ ನಿಂಗೆ ಮದ್ವೆ ಆಗಕ್ಕಾಗಲ್ಲ, ಯೋಚನೆ ಮಾಡು. ಹೌದಲ್ವಾ? ಹೋಗಿ ಸಮಾಧಾನ ಮಾಡು. ಹೋಗು ಸಮಾಧಾನ ಮಾಡು, ಹೋಗು. ಸಪ್ತಮಿ ಅವರೇ, ನೋಡಿ, ನೀವ್ ನಿಶ್ಚಿತಾರ್ಥ ಆಗೋಕ್ಕೂ ಮುಂಚೆನೆ ಈ ವಿಷಯ ತೆಗ್ದಿದ್ರಿ. ನಾನು ಆಗ್ಲೇ ನಿಮಗೆ ಸಮಾಧಾನ ಮಾಡಿದ್ದೆ ತಾನೆ? ಆದ್ರೆ ಈ ವಿಷಯನ ನೀವು ಇಲ್ಲಿವರೆಗೂ ತಗೊಂಡ್ ಬರ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಎಂಗೇಜ್ಮೆಂಟ್ ಆಗೋಕ್ಕೂ ಮುಂಚೆ ಈ ಮಾತೇನಾದ್ರೂ ಆಡಿದಿದ್ರೆ ಇಲ್ಲಿ ನಡೀತಾ ಇದ್ದಿದ್ದೆ ಬೇರೆ.